ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ ಮೊದಲಿಗೆ ಎಲಿಮಿನೇಟರ್ ಪಂದ್ಯದಲ್ಲಿ SRH ವರ್ಸಸ್ ರಾಜಸ್ಥಾನ್ ತಂಡಗಳು ಫಸ್ಟ್ ಟು ಫಸ್ಟ್ ಆಗಿರ್ತವೆ. ಈ ಎರಡು ತಂಡಗಳು ಪಾಯಿಂಟ್ಸ್ ಟೇಬಲ್ನ 3ನೇ ಹಾಗೂ ಕ್ರಮವಾಗಿ 4ನೇ ಪ್ಲೇಸ್ ಅಲ್ಲಿ ಈ ಒಂದು ಎರಡು ತಂಡಗಳು ಕೂಡ ಪ್ಲೇಸ್ ಆಗಿರ್ತವೆ. ಇವತ್ತು ನಡೆದಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ನಿನ್ನೆ RCB ಗೆದ್ದು ಫೈನಲ್ ಈಗ ಇನ್ನೊಂದು ತಂಡ ಮಾತ್ರ ಕ್ವಾಲಿಫೈ ಆಗಬೇಕಿದೆ ಒಂದು ಫೈನಲ್ ಪಂದ್ಯಕ್ಕೆ. ಇವಾಗ ಇವತ್ತು ನಡೆದಂತಹ ಎಲಿಮಿನೇಟರ್ ಪಂದ್ಯದಲ್ಲಿ SRH ತಂಡ ರಾಜಸ್ಥಾನ್ ತಂಡದ ವಿರುದ್ಧ ಬರೋಬ್ಬರಿ 47 ರನ್ಗಳಿಂದ ಸೋಲುವ ಮೂಲಕ ಇಲ್ಲಿಂದ ಟೂರ್ನಿಗೆ ಗುಡ್ ಬೈ ಹೇಳಿದೆ. ಸೀಸನ್ ಅಲ್ಲಿ ರಾಜಸ್ಥಾನ್ ತಂಡ ಇವತ್ತು ಆಡಿದ ಮುಲ್ಲನ್ಪುರ್ ಪಿಚ್ ಅಲ್ಲಿ ಆಲ್ಮೋಸ್ಟ್ ಒಂದು ಲೀಗ್ ಹಂತದಲ್ಲೂ ಕೂಡ ಸೋತಿರ್ಲಿಲ್ಲ ಅವರು. ಅದಾದ್ಮೇಲೆ 2022 ಇಂದ SRH ತಂಡ ರಾಜಸ್ಥಾನ್ ತಂಡದ ವಿರುದ್ಧ ಆಲ್ಮೋಸ್ಟ್ 6 ಪಂದ್ಯಗಳನ್ನ ಗೆದ್ಕೊ ಬಂದಿರ್ತಾರೆ. 2022 ಇಂದ 6 ಪಂದ್ಯಗಳನ್ನ ಗೆದ್ಕೊ ಬಂದಿರ್ತಾರೆ. ಈಗ ಅದೆಲ್ಲದಕ್ಕೂ ಸೇರಿ ಒಂದೇ ಸರಿ ಬ್ರೇಕ್ ಬಿತ್ತಂತಾನೆ ಹೇಳ್ಬೋದು. ಇಲ್ಲಿಂದ SRH ತಂಡಕ್ಕೆ ಈ ಒಂದು ಟೂರ್ನಿಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಒಂದು ಡಿಸ್ಪ್ಲೇ ಮಾಡ್ಕೊಂಡೇ ಬಂದಿತ್ತು. ಈಗ ಫಸ್ಟ್ ಈ ಟೂರ್ನಿಲಿ ಆಡಿದಂತಹ 2 ಪಂದ್ಯಗಳಲ್ಲಿ 2 ಪಂದ್ಯನ ಕೂಡ ಸೋತಿರ್ತಾರೆ. ಅದಾದ್ಮೇಲೆ ಒಂದು ಪಂದ್ಯನ ಗೆದ್ದು ಮತ್ತೊಂದು ಪಂದ್ಯನ ಸೋತಿರ್ತಾರೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚಸ್ ಅನ್ನ ಗೆಲ್ತಾರೆ. ರೀಸೆಂಟ್ ಆಗಿ RCB ತಂಡನೂ ಕೂಡ ಸೋಲಿಸ್ತಾರೆ. 250 ಪ್ಲಸ್ ರನ್ ಅನ್ನ ಟಾರ್ಗೆಟ್ ಅನ್ನ ಕೊಟ್ಬಿಟ್ಟು RCB ತಂಡನೂ ಕೂಡ ಸೋಲಿಸ್ತಾರೆ. ಒಂದ್ ಕಡೆ SRH ತಂಡಕ್ಕೆ ಇವತ್ತಿನ ಒಂದು ಬ್ಯಾಟಿಂಗ್ ಕೈ ಕೊಡ್ತು, ಮತ್ತೆ ಬೌಲಿಂಗ್ ಕೂಡ ಒಂದು ಹಂತದಲ್ಲಿ ಕಂಟ್ರೋಲ್ ಬಂದ್ರೂ ಕೂಡ ಪಂದ್ಯ ಅದಾಗ್ಲೇ ಒಂದ್ ಸೈಡ್ ಆಗಿತ್ತಂತಾನೆ ಹೇಳ್ಬೋದು. ಈ ಒಂದು SRH ತಂಡಕ್ಕೆ ಇದೇ ಮೊದಲಲ್ಲ ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿರೋದು, ಅಥವಾ ಒಂದು ಸೀಸನ್ ಅಲ್ಲಿ ಕೂಡ ಅವರು ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಅನ್ನ ಇಟ್ಕೊಂಡು ಕಣಕ್ಕಿಳಿತಾರೆ. ಬಟ್ ಎಂಡ್ ಆಫ್ ದಿ ಡೇ ಅಥವಾ ಎಂಡ್ ಆಫ್ ದಿ ಲಾಸ್ಟ್ ಡೇ ಅನ್ನೋ ಒಂದು ಹಂತದಲ್ಲಿ ಅವರು ಹೀನಾಯವಾಗಿ ಸೋತು ಟೂರ್ನಿಂದ ಹೊರ ಬೀಳ್ತಾರೆ. ಇದೇ ಮೊದಲಲ್ಲ, ಈ ಹಿಂದಿನ ಕೆಲವೊಂದು ಸೀಸನ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ 2018 ತಗೊಳ್ಳಿ, ಅವಾಗೆಲ್ಲ ಕೂಡ ಕಮ್ಮಿ ರನ್ನ ಟಾರ್ಗೆಟ್ ಆಗಿ ಕೊಟ್ಬಿಟ್ಟು ಅಟ್ಲೀಸ್ಟ್ ಒಂದು 3-4 ಮ್ಯಾಚ್ಗಳ ಒಂದು ಅಂತರದಲ್ಲಿ 250, 240, 230 ಅಷ್ಟೆಲ್ಲ ಇವಾಗ T20 ಕ್ರಿಕೆಟ್ ಅಲ್ಲಿ ಅಷ್ಟು ಹೊಡೆದ್ರೂ ಕೂಡ ಸಾಲೋದೇ ಇಲ್ಲ ಅಂತ ಅನ್ಸುತ್ತೆ. ಈಗ 2018 ತಗೊಳ್ಳಿ, ಆಗ SRH ತಂಡ ಡೇವಿಡ್ ವಾರ್ನರ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಕೇನ್ ವಿಲಿಯಮ್ಸನ್ ಅವರು ಅವಾಗ ಕ್ಯಾಪ್ಟನ್ಸಿನ ವಹಿಸಿರ್ತಾರೆ. ಆ ಒಂದು ಸೀಸನ್ ಅಲ್ಲಿ ಕೂಡ ಒಂದು ಫಿನಾಮಿನಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಈಗ ಒಂದು 120, 130 ಪ್ಲಸ್ ಏನಾದ್ರು ಆಪೋಸಿಟ್ ತಂಡಕ್ಕೆ SRH ಕಡೆಯಿಂದ ಟಾರ್ಗೆಟ್ ಬಂದಿದ್ರೆ ಆ ಒಂದು ಟಾರ್ಗೆಟ್ ಅನ್ನ ಈಸಿಲಿ ದೇ ಕ್ಯಾನ್ ಡಿಫೆಂಡ್. ಆ ಒಂದು ಸೀಸನ್ ಅಲ್ಲಿ ಬೇಜಾನ್ ಮ್ಯಾಚಸ್ ಅನ್ನ ನೋಡಿದ್ವಿ, ಆ ರೀತಿ ಅವರು ಡಿಫೆಂಡ್ ಮಾಡಿ ಗೆಲ್ತಿದ್ದು. ಅದಾದ್ಮೇಲೆ ಆ ಒಂದು ಸೀಸನ್ ಅಲ್ಲಿ ಕೂಡ CSK ತಂಡದಾಗಿರ್ತಾರೆ. ಆ ಒಂದು ಪಂದ್ಯದಲ್ಲೂ ಕೂಡ SRH ತಂಡ ಸೋಲನ್ನು ಅನುಭವಿಸಿರುತ್ತೆ. ಅದಾದ್ಮೇಲೆ ಈಗ 2016 ಇಂದ 2020 ವರ್ಗೂ ಆಲ್ಮೋಸ್ಟ್ ಒಂದು 4-5 ಸೀಸನ್ ಅವರು ಪ್ಲೇ ಒಂದು ಹಂತನ ರೀಚ್ ಮಾಡ್ತಿದ್ರು ಕೂಡ ಒಂದು ಟ್ರೋಫಿನ ಗೆಲ್ಲೋಕೆ ಅವ್ರ ಕೈಲಾಗಿರಲ್ಲ. ಎಕ್ಸೆಪ್ಟ್ 2016 RCB ವಿರುದ್ಧ ಬೆಂಗಳೂರಲ್ಲಿ 8 ರನ್ನಿಂದ RCB ತಂಡನ ಸೋಲಿಸಿ ಅವರ ಮುಖಾಂತರ ಟೂರ್ನಿಗೆ ವಿದಾಯವನ್ನ ಹೇಳಿರುತ್ತೆ SRH ತಂಡ. ಅದಾದ್ಮೇಲೆ ಅವರ ಕಡೆಯಿಂದ ಯಾವುದೇ ರೀತಿಯಲ್ಲೂ ಹೇಳ್ಕೊಳ್ಳೋ ರೀತಿಲಿ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಅಲ್ಲಿಂದ ಮುಂದಕ್ಕೆ ತಗೊಂಡೋಗ್ತಾ ಇರಲಿಲ್ಲ ಅವರು. ಇವತ್ತು ಅಥವಾ ಈ ಒಂದು ಸೀಸನ್ ಅಲ್ಲಿ ಕೂಡ SRH ತಂಡಕ್ಕೆ ಅದೇ RCB ತಂಡಕ್ಕೂ ಕೂಡ ಲೀಗ್ ಪಂದ್ಯದಲ್ಲಿ ನೋಡಿದ್ವಿ ನಾವು 250 ಪ್ಲಸ್ ರನ್ ಅನ್ನ ಸ್ಕೋರ್ ಮಾಡಿರ್ತಾರೆ. SRH ತಂಡಕ್ಕೆ 4 ಜನ ಅಂದ್ರೆ ಈಗ ಓಪನರ್ಸ್ ಆದಂತಹ ಟ್ರಾವಿಸ್ ಹೆಡ್ ಅವರು, ಅಭಿಷೇಕ್ ಶರ್ಮಾ ಅವರು, ಮತ್ತೆ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಅವರು, ಮತ್ತೆ ಹೆನ್ರಿಕ್ ಕ್ಲಾಸೆನ್ ಅವರು, ಇವ್ರು 4 ಜನ ಆಡಿದ್ರೆ ಮ್ಯಾಚ್ ಅನ್ನ ಗೆದ್ದಂಗೆ. ಅಕಸ್ಮಾತ್ ಏನಾದ್ರು ಇವ್ರ ಬ್ಯಾಟಿಂಗ್ ಅನ್ನ ವೈಫಲ್ಯವನ್ನ ಅನುಭವಿಸಿದ್ರೆ SRH ತಂಡ ಸೋಲ್ತಾರೆ ಕೂಡ. ಇದೇ ಒಂದು ಸೀಸನ್ ಅಲ್ಲಿ ಗುಜರಾತ್ ತಂಡದ ವಿರುದ್ಧ 162 ರನ್ಗಳನ್ನು ಕೂಡ ಅವರು ಚೇಸ್ ಮಾಡೋಕ್ಕಾಗಿರಲ್ಲ. ಕೇವಲ 86 ರನ್ಗಳಿಗೆ ಆಲ್ಔಟ್ ಆಗಿ 82 ರನ್ಗಳಿಂದ ಆ ಒಂದು ಪಂದ್ಯನ ಸೋತಿರ್ತಾರೆ ಕೂಡ ಅವರು. ಈಗ ಇಲ್ಲಿಂದ ಫಾರ್ ಎಕ್ಸಾಂಪಲ್ 2 ವರ್ಷಕ್ಕೆ ಹಿಂದಕ್ಕೆ ಹೋಗೋದಾದ್ರೆ ಆ ಒಂದು ಸೀಸನ್ ಅಲ್ಲಿ ಕೂಡ RCB ತಂಡಕ್ಕೆ 280 ಪ್ಲಸ್ ಟಾರ್ಗೆಟ್ ಅನ್ನ ಬೆಂಗಳೂರು ಪಿಚ್ ಅಲ್ಲಿ ನೀಡಿರುತ್ತೆ. ಮುಂಬೈ ತಂಡಕ್ಕೆ 277, ಮುಂಬೈಗೆ 277 ಟಾರ್ಗೆಟ್ ಅನ್ನ ನೀಡಿರುತ್ತೆ. ಡೆಲ್ಲಿ ತಂಡಕ್ಕೂ ಕೂಡ 266 ಅಥವಾ 260 ಪ್ಲಸ್ ಟಾರ್ಗೆಟ್ ಅನ್ನ ಡೆಲ್ಲಿ ತಂಡಕ್ಕೂ ಕೂಡ ನೀಡಿರುತ್ತೆ. ಪ್ರದರ್ಶನನ ನೀಡ್ತಾ ಬಂದಿದ್ರು ಕೂಡ ಒಂದು 2024ನ IPL ಅಥವಾ ಫಸ್ಟ್ ಕ್ವಾಲಿಫೈಯರ್ ಮತ್ತೆ 2024ನ ಫೈನಲ್ ಅಂತ ನೋಡ್ತಾ ಹೋಗೋದಾದ್ರೆ ಆ 2 ಪಂದ್ಯಗಳಲ್ಲೂ ಕೂಡ ನೀರಸ ನಿರ್ವಹಣೆ ಅಥವಾ ನೀರಸ ಪ್ರದರ್ಶನದಿಂದ ಟ್ರೋಫಿನ ಕೂಡ ಕಳ್ಕೋಬೇಕಾಗತ್ತೆ.
ಆ ಒಂದು ಸೀಸನಲ್ಲೂ ಅಷ್ಟೇ ಟ್ರಾವಿಸ್ ಹೆಡ್ ಅವರು ಮತ್ತು ಅಭಿಷೇಕ್ ಶರ್ಮಾ ಅವರು ಕೈ ಕೊಡ್ತಾರೆ. ಸೊ ಫೈನಲ್ ಪಂದ್ಯದಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾರೆ. 119 ಅಥವಾ 120ಗೇನೋ ಆಲ್ ಔಟ್ ಆಗ್ತಾರೆ. ಸೊ ಆ ಒಂದು ಪಂದ್ಯದಲ್ಲೂ ಕೂಡ SRH ತಂಡ ಸೋಲನ್ನು ಅನುಭವಿಸುತ್ತೆ. ಸೊ ಅಟ್ಲೀಸ್ಟ್ ಅವರು ಈಗ ಅವ್ರು 4 ಜನ ಬ್ಯಾಟ್ಸ್ಮನ್ಗಳ ಮೇಲೆ ಡಿಪೆಂಡ್ ಆಗ್ದಿರಾ, ಅಂದರೆ ಇನ್ನೂ ಇದ್ದಾರೆ, ಅನಿಕೇತ್ ವರ್ಮಾ ಅವರಿದ್ದಾರೆ, ಸ್ಮರಣ್ ರವಿಚಂದ್ರನ್ ಅವರಿದ್ದಾರೆ, ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರಿದ್ದಾರೆ. ಬಟ್ ಅವ್ರು ಯಾರ ಕಡೆಯಿಂದ ಕೂಡ ಈ ಸೀಸನಲ್ಲಿ ಎಲ್ಲೋ ಒಂದು 20-30 ರನ್ ಅಥವಾ ಒಂದು 2-3 ಮ್ಯಾಚ್ ಆ ಥರ ಆಡ್ಕೊ ಬಂದರೂ ಕೂಡ ಅದಾದಮೇಲೆ ಅದೇ ಒಂದು ಮೊತ್ತವನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಯಾರು ಕೂಡ ಮಾಡಿರಲ್ಲ, ಎಕ್ಸೆಪ್ಟ್ ದಟ್ 4 ಪೀಪಲ್ಸ್ ಜಸ್ಟ್ ಲೈಕ್ ಕ್ಲಾಸೆನ್ ಮತ್ತು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮತ್ತು ಟ್ರಾವಿಸ್ ಹೆಡ್. ಈಗ 4 ಜನ ಏನಾದರೂ ಬ್ಯಾಟಿಂಗ್ ಕೊಲಾಪ್ಸ್ ಆದರೆ SRH ತಂಡದ ಒಂದು ಕತೆ ಮುಗಿದೋಯ್ತು, ಅಥವಾ ಅವರು ಅಲ್ಲಿ ಒಂದು ಪಂದ್ಯನ ಅಪೋಸಿಟ್ ತಂಡಕ್ಕೆ ಬಿಟ್ಕೊಟ್ರು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಪಂದ್ಯದಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ತಾ ಹೋಗೋದಾದರೆ, ದಿನ ಪಂದ್ಯದಲ್ಲಿ ಆಲ್ಮೋಸ್ಟ್ 47 ರನ್ಗಳಿಂದ ಸೋಲುವ ಮೂಲಕ ಟೂರ್ನಿಯಿಂದ ಅಥವಾ ಎಲಿಮಿನೇಟರ್ ಪಂದ್ಯದಿಂದ ರಾಜಸ್ಥಾನ್ ವಿರುದ್ಧ ಸೋತು ಮನೆಗೆ ತೆರಳಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಪಂದ್ಯದಲ್ಲಿ ಏನಾಯಿತು ಅಂತ ಒಂದಿಷ್ಟು ಇನ್ಫಾರ್ಮೇಷನ್ನ ಇನ್ ಡೀಟೇಲಿಂಗ್ ಆಗಿ ನೋಡ್ತಾ ಹೋಗೋಣ. ಸೊ ಇವತ್ತಿನ ಪಂದ್ಯ ಎಲಿಮಿನೇಟರ್ ಮುಲ್ಲನ್ಪುರದಲ್ಲಿ ಈ ಒಂದು ಪಂದ್ಯ ನಡೆದಿರುತ್ತೆ. ಸೊ ಮೊದಲಿಗೆ ಈ ಒಂದು ಪಂದ್ಯ ಅಥವಾ ಈ ಒಂದು ಸೀಸನಲ್ಲಿ ತಂಡ ಈ ಎಲ್ಲ ಒಂದು ಲೀಗ್ ಹಂತ ಜಯವನ್ನು ಗಳಿಸಿರ್ತಾರೆ. ಸೊ ಈ ಒಂದು ಪಂದ್ಯ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಏನಕ್ಕಂದರೆ SRH ತಂಡದ ಬ್ಯಾಟಿಂಗ್ ಲೈನಪ್ ಆಗ್ಬೋದು ಅಥವಾ ಒಂದು ಫಾರ್ಮ್ ಆಗ್ಬೋದು, ಒಂದು ಸ್ವಲ್ಪ ರಾಜಸ್ಥಾನ್ ತಂಡಕ್ಕೆ ಹಿನ್ನಡೆಯನ್ನು ಉಂಟು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಯಾವುದೇ ಒಂದು ಇಂಟೆಂಟ್ ಕೂಡ ಅವ್ರ ಕಡೆಯಿಂದ ನನಗೆ ಇವತ್ತು ಕಾಣಲಿಲ್ಲ ಮ್ಯಾಚನ್ನ ನೋಡ್ತಾ ಇರಬೇಕಾದ್ರೆ. ಸೊ ಮೊದಲಿಗೆ ಇವತ್ತು ಟಾಸನ್ನು ಗೆದ್ದಂತಹ ಹೈದರಾಬಾದ್ ತಂಡ ಚೇಸಿಂಗನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಟಾಸನ್ನು ಸೋತು ಬ್ಯಾಟಿಂಗಿಗೆ ಇಳಿದಂತಹ ರಾಜಸ್ಥಾನ್ ತಂಡಕ್ಕೆ ವೈಭವ್ ಸೂರ್ಯವಂಶಿ ಅವರು 29 ಎಸೆತ 97 ರನ್, 5 ಬೌಂಡ್ರಿ ಮತ್ತೊಂದು 12 ಸಿಕ್ಸರ್ಗಳನ್ನು ಸಿಡಿಸಿರ್ತಾರೆ. ಈ ಒಂದು ಇನ್ನಿಂಗ್ಸಲ್ಲಿ ಅನ್ರಿಯಲ್ ಹಿಟ್ಟಿಂಗ್ ಅಂತ ಹೇಳ್ಬೋದು ಅಥವಾ ಇನ್ಸೈನ್ ಹಿಟ್ಟಿಂಗ್ ಅಂತ ಹೇಳ್ಬೋದು ಬೈ ಸೂರ್ಯವಂಶಿ ಅವ್ರ ಕಡೆಯಿಂದ. ಕೇವಲ ಆ ಹುಡುಗನಿಗೆ ಬರೀ ಒಂದು 15 ವರ್ಷ, 6 ಹಿಟ್ಟಿಂಗ್ ಸ್ಕಿಲ್ಸ್ ಆಗ್ಬೋದು ಅಥವಾ ಬ್ಯಾಟಿಂಗ್ ಸ್ಕಿಲ್ಸ್ ಆಗ್ಬೋದು, ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ನಿಜವಾಗ್ಲೂ ಕ್ರಿಸ್ ಗೇಲ್ ಅವರೇನೆ 59 ಸಿಕ್ಸ್ಗೆ ಒಂದು ಸೀಸನಲ್ಲಿ 59 ಸಿಕ್ಸನ್ನು ಸಿಡಿಸಿರ್ತಾರೆ. ಸೊ ಇವತ್ತು ಒಂದು 6 ಸಿಕ್ಸರ್ನ ಎಕ್ಸ್ಟ್ರಾ ಸಿಡಿಸುವ ಮೂಲಕ ಈ ಸೀಸನಲ್ಲಿ 65 ಸಿಕ್ಸರ್ಗಳನ್ನು ಸಿಡಿಸಿರ್ತಾರೆ. ಸೊ ಈ ಟೂರ್ನಿಲಿ ನನ್ಗೆ ಗೊತ್ತಿದ್ದಂಗೆ ಹೈಯೆಸ್ಟ್ ರನ್ ಗೆಟರ್ ಕೂಡ ವೈಭವ್ ಸೂರ್ಯವಂಶಿ ಅವರಾಗಿರ್ತಾರೆ, ರನ್ ಬೈ ಅನ್ಕ್ಯಾಪ್ಡ್ ಪ್ಲೇಯರ್. ಸೊ ಅವ್ರ ಕಡೆಯಿಂದ 680 ರನ್ಗಳು ಈ ಒಂದು ಸೀಸನಲ್ಲಿ ಸಿಡಿದಿರುತ್ತೆ. ಅದರಲ್ಲಿ ಕೇವಲ ಒಂದು 65 ಸಿಕ್ಸರ್ನ ಸಿಡಿಸಿದಾರಲ್ಲ ವೈಭವ್ ಸೂರ್ಯವಂಶಿ ಅವರು, ಆ ಒಂದು 65 ಸಿಕ್ಸರ್ಸಲ್ಲಿನೇ ಅವರ ಒಂದು ಈ ಟೂರ್ನಿಲಿ 390 ರನ್ ಆ ಒಂದು ಸಿಕ್ಸರ್ಗಳಲ್ಲೇ ಬಂದಿದೆ. ಸೊ ಇದನ್ನ ಗಮನಿಸಬೇಕಾದಂಥ ಒಂದು ಅಂಶ. ಬಟ್ ಇವರಿಗೆ ದೂರ ಏನಿಲ್ಲ ನಮ್ಮ ಇಂಡಿಯಾ ತಂಡದ ಅಥವಾ ಭಾರತ ತಂಡದ ಪರವಾಗಿ ಆಡೋದು, ಇನ್ನೇನು ಅಷ್ಟೊಂದೇನು ದೂರ ಇಲ್ಲ ಅಂತ ಅನ್ಕೋತೀನಿ. ಸೊ ಅದಾದ್ಮೇಲೆ ವೈಭವ್ ಸೂರ್ಯವಂಶಿ ಅವರ ಜೊತೆಗೆ ಇನ್ನಿಂಗ್ಸನ್ನು ಆರಂಭಿಸಿದಂತಹ ಯಶಸ್ವಿ ಜೈಸ್ವಾಲ್ ಅವರು 29 ಎಸೆತ 29 ರನ್, ಕೇವಲ ಒಂದು 4 ಬೌಂಡ್ರಿನ ಸಿಡಿಸ್ತಾರೆ. ಆಲ್ಮೋಸ್ಟ್ ಬಾಲ್ನ ರನ್ ಕೇವಲ ಒಂದು 100 ರನ್ಗಳ ಒಂದು ಸ್ಟ್ರೈಕ್ ರೇಟ್. ಆಮೇಲೆ ವೈಭವ್ ಸೂರ್ಯವಂಶಿ ಅವರ ಒಂದು ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ಈ ಒಂದು ಪಂದ್ಯದಲ್ಲಿ 334, ಆಲ್ಮೋಸ್ಟ್ 335 ಅಂತ ಅನ್ಕೋಬೋದು. ಸೊ ಅದಾದ್ಮೇಲೆ ಧ್ರುವ್ ಜುರೇಲ್ ಅವರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್, ಇವ್ರ ಕಡೆಯಿಂದ ಕೂಡ ಸ್ಫೋಟಕ ಒಂದು ಇನ್ನಿಂಗ್ಸ್ ಬರುತ್ತೆ. 50 ರನ್, 21 ಎಸೆತ, 5 ಬೌಂಡ್ರಿ ಮತ್ತೊಂದು 3 ಸಿಕ್ಸರ್ ಕೂಡ ಇವರ ಒಂದು ಇನ್ನಿಂಗ್ಸಲ್ಲಿ ಸೇರಿರುತ್ತೆ. ಸೊ ಒಂದು ಹಂತದಲ್ಲಿ ಚೆನ್ನಾಗಿ ಆಡ್ತಾ ಇರ್ತಾರೆ. ವೈಭವ್ ಸೂರ್ಯವಂಶಿ ಅವರ ವಿಕೆಟನ್ನು ಕಳ್ಕೊಂಡ್ರು ಕೂಡ ಒಂದು 200ವರೆಗೂ ಒಂದು 2 ವಿಕೆಟನ್ನು ಮಾತ್ರ ಕಳ್ಕೊಂಡಿರ್ತಾರೆ. ಸೊ ಅದಾದಮೇಲೆ ಅವರ ಒಂದು ಬ್ಯಾಟಿಂಗ್ ಲಯ ತಪ್ಪಿತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ರಿಯಾನ್ ಪರಾಗ್ ಅವರು ಒಂದು ಕೇಮಿಯೋ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬರುತ್ತೆ. 26 ರನ್, 12 ಎಸೆತ, ಒಂದು 2 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ಅವರ ಇನ್ನಿಂಗ್ಸಲ್ಲಿ ಬರುತ್ತೆ. ಸೊ ಅದಾದಮೇಲೆ ಈ ಸೀಸನಲ್ಲಿ ಒಂದು ಗಮನಾರ್ಹ ಒಂದು ಪ್ರದರ್ಶನವನ್ನು ಫೆರೇರಿ ಅವ್ರ ಕಡೆಯಿಂದ ಕೇವಲ 9 ರನ್, 12 ಎಸೆತ, ಒಂದು ಬೌಂಡ್ರಿ ಅಷ್ಟೇ ಬಂದಿರುತ್ತೆ ಅವರ ಒಂದು ಇನ್ನಿಂಗ್ಸಲ್ಲಿ. ಸೊ ಅದಾದಮೇಲೆ ದಸು ಜನಕ್ ಅವ್ರ ಕಡೆಯಿಂದ ಕೇವಲ ಒಂದು 5 ರನ್, 3 ಎಸೆತ, 1 ಬೌಂಡ್ರಿ. ಮತ್ತು ಜಡೇಜಾ ಅವರು 9 ರನ್, 9 ಎಸೆತ, 12 ರನ್, 1 ಬೌಂಡ್ರಿ ಕೂಡ ಅವರ ಇನ್ನಿಂಗ್ಸಲ್ಲಿ ಸೇರಿರುತ್ತೆ. ಸೊ ಅದಾದಮೇಲೆ ಒಂದು ಹಂತದಲ್ಲಿ 260-270 ಸ್ಕೋರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು ರಾಜಸ್ಥಾನ್ ತಂಡದ ಬ್ಯಾಟಿಂಗ್ ಕಡೆಯಿಂದ. ಯಾಕಂದರೆ ಅವರ ಒಂದು ಹಿಟ್ಟಿಂಗ್ ಅದೇ ರೀತಿ ಇತ್ತು. ಇವತ್ತಿನ ಒಂದು ಪಂದ್ಯದಲ್ಲಿ 260-270 ಎಷ್ಟು ಸ್ಕೋರನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಜಸ್ಟ್ ಲೈಕ್ ಎಸ್ಟರ್ಡೇ
RCB ಯಾವ ರೀತಿ ಒಂದು ಗುಜರಾತ್ ತಂಡವನ್ನ ಡಾಮಿನೇಟ್ ಮಾಡ್ತಾ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಅದೇ ಒಂದು ಸೆನಾರಿಯೋನ ರಾಜಸ್ಥಾನ್ ತಂಡ ಇವತ್ತಿನ ಒಂದು ಪಂದ್ಯದಲ್ಲಿ ಒಂದು ಫಾಲೋ ಆದ್ರು ಅಂತ ಹೇಳ್ಬೇಕು. ಏನಕಂದ್ರೆ RCB ಕೂಡ ಟಾಸ್ ಅನ್ನ ಸೋತರು, 254 ರನ್ಗಳಷ್ಟು ಗಳಿಕೆ ಮಾಡ್ಕೊಂಡ್ರು. ಸೊ ಇವತ್ತು ಕೂಡ SRH ವಿರುದ್ಧ ರಾಜಸ್ಥಾನ್ ತಂಡ ಟಾಸ್ ಅನ್ನ ಸೋತರು. ಸೊ ಒಂದು ಹಂತದಲ್ಲಿ ಗುಡ್ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳಿದ್ರು ಕೂಡ ಒಂದು ಹಂತದಲ್ಲಿ ವಿಕೆಟ್ಸ್ನ ನಿರಂತರವಾಗಿ ಕಳ್ಕೊತಾ ಇದ್ರು. ಸೊ 20 ಓವರ್ಗಳ ಅಂತ್ಯಕ್ಕೆ 3 ರನ್ಗಳನ್ನ ಮಾತ್ರ ಕಾಲೆ. ಸೊ ಈ ಒಂದು ಎಲಿಮಿನೇಟರ್ ಅಲ್ಲಿ ಅಥವಾ ಮುಂಚಿನ ಒಂದಷ್ಟು ವರ್ಷಗಳ ಎಲಿಮಿನೇಟರ್ ಅಥವಾ ಪ್ಲೇ ಆಫ್ ಪಂದ್ಯಗಳಂತ ನಾವು ತಗೊಳ್ಳೋದಾದ್ರೆ ಒಂದು ಹೈ ಸ್ಕೋರಿಂಗ್ ಥ್ರಿಲ್ಲರ್ಸ್ ಅಥವಾ ಹೈ ಸ್ಕೋರಿಂಗ್ ಮ್ಯಾಚಸ್ ಅನ್ನ ನೋಡಿದ್ದೇ ಕಮ್ಮಿ. ಈ ಒಂದು 2026 IPL ಅಲ್ಲೇ ಇದಿಷ್ಟು ನಮ್ಗೆ ನೋಡಕ್ ಸಿಗ್ತಾ ಇದೆ. ಸೊ ನನ್ಗೆ ಗೊತ್ತಿದ್ದಂಗೆ IPL ಹಿಸ್ಟ್ರಿಲೇನೆ ಒಂದು ಎಲಿಮಿನೇಟರ್ ಪಂದ್ಯ ಅಂತ ಬಂದಾಗ 243 ಅನ್ನೋದು ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. IPLಗೆ ಒಂದು ಬರ್ತಾ ಡೇ ಬೈ ಡೇ ಕ್ರೇಜ್ ಜಾಸ್ತಿ ಆಗ್ತಾ ಇದೆ, ಬಟ್ ವ್ಯೂವರ್ಶಿಪ್ ಕಮ್ಮಿ ಆಗ್ತಾ ಇದೆ ಅಂತ ಕೂಡ ಕೇಳ್ಪಟ್ಟೆ. ಸೊ ಎನಿಹೌ ಇದನ್ನ ಈಗ 244 ಒಂದು ಬೃಹತ್ ಮೊತ್ತವನ್ನ ಬೆನ್ನಟ್ಟಿದ SRH ತಂಡದ ಆರಂಭ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋದಾದ್ರೆ, ಈ ಒಂದು ಸೀಸನ್ ಅಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಅಭಿಷೇಕ್ ಶರ್ಮಾ ಅವರು ಕೂಡ ಒಂದು 100 ಮಾಡಿರ್ತಾರೆ. ಮತ್ತೆ ಹೆನ್ರಿಕ್ ಕ್ಲಾಸೆನ್ ಅವರು ಈ ಸೀಸನ್ ಅಲ್ಲಿ ಮ್ಯಾಕ್ಸಿಮಮ್ ಮ್ಯಾಚ್ ಟು ಮ್ಯಾಚ್ ಅವರ ಒಂದು ಕನ್ಸಿಸ್ಟೆನ್ಸಿ ಫಿನೋಮಿನಲ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದು ಕೆಲವೊಂದು ಮ್ಯಾಚಸ್ ಅಲ್ಲಿ ಅಷ್ಟೇ ಅವರು ಫ್ಲಾಪ್ ಆಗಿದ್ದು, ಅದೇ ಕೇವಲ ಒಂದು 11 ರನ್ ಮಾತ್ರ ಗಳಿಸಿರ್ತಾರೆ. KKR ವಿರುದ್ಧ ಪಂದ್ಯದಲ್ಲಿ, ಕರೆಕ್ಟ್, KKR ವಿರುದ್ಧ ಒಂದು ಪಂದ್ಯದಲ್ಲಿ ಮಾತ್ರ 11 ರನ್ ಮಾತ್ರ ಗಳಿಸಿರ್ತಾರೆ. ಸೊ ಅದಾದ್ಮೇಲೆ ಎಲ್ಲಾ ಮ್ಯಾಚಸ್ ಅಲ್ಲಿ ಕೂಡ ಅವರ ಒಂದು ಇನ್ನಿಂಗ್ಸ್ ಮ್ಯಾಚ್ ಟು ಮ್ಯಾಚ್ ಅವರು ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದ ರೀತಿ ನಿಜವಾಗ್ಲೂ ಅನ್ರಿಯಲ್ ಹಿಟ್ಟಿಂಗ್ ಅಂತ ಹೇಳ್ಬೋದು. ಸೊ ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು 2 ಎಸೆತಗಳನ್ನ ಫೇಸ್ ಮಾಡಿದ್ರು ಕೂಡ ಡಕ್ಔಟ್ ಆಗಿ ಪೆವಿಲಿಯನ್ ಕಡೆಗೆ ಬಂದಷ್ಟೇ ವೇಗದಲ್ಲಿ ಸಾಕ್ತಾರೆ. ಸೊ ಅದಾದ್ಮೇಲೆ ಟ್ರಾವಿಸ್ ಹೆಡ್ ಅವರು 8 ಎಸೆತ 17 ರನ್, ಒಂದು 2 ಬೌಂಡ್ರಿ ಮತ್ತೊಂದು ಸಿಕ್ಸರ್ ಕೂಡ ಅವರ ಒಂದು ಇನ್ನಿಂಗ್ಸ್ ಅಲ್ಲಿ ಸೇರಿರುತ್ತೆ. ಸೊ ಇಶಾನ್ ಕಿಶನ್ ಅವರು ಒಂದು ಕೇಮಿಯೋ ಇನ್ನಿಂಗ್ಸ್ ಹಿಂಗ್ ಹೋಗ್ತಾರೆ, ಆದ್ರೂ ಕೂಡ ಒಂದು ಬ್ಯಾಟಿಂಗ್ ಅಲ್ಲಿ ಇಂಟೆಂಟ್ ಕಾಣ್ತಾ ಇತ್ತು ಗೆಲ್ಬೇಕು ಅಂತ ಅನ್ನೋದು. 3 ಬೌಂಡ್ರಿ ಮತ್ತೆ ಒಂದು 3 ಸಿಕ್ಸರ್ ಗಳಿಂದ ಕೂಡಿದಂತಹ ಇನ್ನಿಂಗ್ಸ್ ಕೇವಲ ಒಂದು 33 ರನ್ಗಳಿಗೆ 11 ಎಸೆತವನ್ನು ಎದುರಿಸಿ ಅವರು ಕೂಡ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕ್ತಾರೆ. ಸೊ ಅದಾದ್ಮೇಲೆ ಇವತ್ತಿನ ಒಂದು ಪಂದ್ಯದಲ್ಲಿ ಸ್ಮರಣ್ ರವಿಚಂದ್ರನ್ ಅವರು, ಇವರು ನಮ್ಮ ಕರ್ನಾಟಕದ ಒಬ್ಬ ಫ್ಯೂಚರ್ ಸ್ಟಾರ್ ಅಂತ ಹೇಳ್ಬೋದು. ಅವ್ರ ಕಡೆಯಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು, ಅಟ್ಲೀಸ್ಟ್ ಈ ಒಂದು ಪಂದ್ಯದಲ್ಲಾದ್ರೂ ಹೀರೋ ಆಗಿ ಹೊರಹೊಮ್ತಾರ ಅಥವಾ ಅಟ್ಲೀಸ್ಟ್ ಫೈಟ್ ಬ್ಯಾಕ್ ಆದ್ರೂ ಅವ್ರ ಕಡೆಯಿಂದ ಇರತ್ತಾ ಅಂತ. ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಇಂಟೆಂಟ್ ಅವ್ರ ಕಡೆಯಿಂದ ಕೂಡ ಕಾಣಲ್ಲ, ಕೇವಲ 1 ರನ್ ಮಾತ್ರ ಗಳಿಸ್ತಾರೆ. ಸೊ ಅದಾದ್ಮೇಲೆ ಹೆನ್ರಿಕ್ ಕ್ಲಾಸೆನ್ ಅವರು ಈ ಒಂದು ಪಂದ್ಯದಲ್ಲೂ ಕೂಡ ಡಬಲ್ ಡಿಜಿಟ್ ನಂಬರ್ ಅನ್ನ ಎಸೆದು ಅವರು ಕೂಡ ಹೋಗ್ತಾರೆ. 10 ಎಸೆತ 18 ರನ್ ಮತ್ತೊಂದು 2 ಬೌಂಡ್ರಿ ಮತ್ತೊಂದು ಸಿಕ್ಸರ್ ಕೂಡ ಇವರ ಒಂದು ಇನ್ನಿಂಗ್ಸ್ ಅಲ್ಲಿ ಸೇರಿರುತ್ತೆ. ಸೊ ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಈ ಒಂದು ಇನ್ನಿಂಗ್ಸ್ ಅಲ್ಲಿ 10 ಎಸೆತ 38 ರನ್ ಮತ್ತೆ ಒಂದು 3 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ಕೂಡ ಇವರ ಒಂದು ಇನ್ನಿಂಗ್ಸ್ ಅಲ್ಲಿ ಸೇರಿರುತ್ತೆ. ಸೊ ಇದಾದ್ಮೇಲೆ ಸಲೀಲ್ ಅರೋರಾ ಇವರು ಕೂಡ ಫ್ಯೂಚರ್ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗ್ತಾರ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಇವ್ರ ಕಡೆಯಿಂದ ಒಂದು ಇಂಟೆಂಟ್ ಚೆನ್ನಾಗಿತ್ತು ಇವತ್ತು. ಅವ್ರ ಕಡೆಯಿಂದ ಕೂಡ 21 ಎಸೆತ 35 ರನ್, 2 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ಕೂಡ ಇವರ ಒಂದು ಇನ್ನಿಂಗ್ಸ್ ಅಲ್ಲಿ ಸೇರಿರುತ್ತೆ. ಸೊ ಲಾಸ್ಟ್ ಅಲ್ಲಿ ಶಿವಮ್ ಕುಮಾರ್ ಅವ್ರ ಕಡೆಯಿಂದ 24 ರನ್ 24 ಎಸೆತ 27 ರನ್ ಒಂದು 3 ಬೌಂಡ್ರಿನ ಸಿಡಿಸಿ ಅವರು ಕೂಡ ಪೆವಿಲಿಯನ್ ಕಡೆಗೆ ಹೋಗ್ತಾರೆ. ಸೊ ಅದಾದ್ಮೇಲೆ 19.2 ಓವರ್ಗಳಿಗೆ ತನ್ನೆಲ್ಲ ವಿಕೆಟ್ಸ್ ಅನ್ನ ಕಳ್ಕೊಂಡ ಹೈದರಾಬಾದ್ ತಂಡ ಈ ಟೂರ್ ಹೊರ ಬೀಳ್ತಾರೆ ಅಂತ ಹೇಳ್ಬೋದು. ಕೇವಲ ಅವರು ಒಂದು 196 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಸ್ ಅನ್ನ ಕಳ್ಕೊತಾರೆ. ಸೊ ಈ ಮೂಲಕ SRH ತಂಡ ಈ ಒಂದು ಟೂರ್ನಿಗೆ ಇಲ್ಲಿಂದ ಗುಡ್ ಬೈ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಸೊ SRH ತಂಡ ನೋಡೋಣ ಏನಾಗುತ್ತೆ ಅಂತ. ಅವರು ಒಂದು ಬಿಲ್ಡಪ್ ಕೊಡೋ ರೀತಿ ಆಗ್ಬೋದು ಅಥವಾ ಅವರು ಒಂದು ಬ್ಯಾಟಿಂಗ್ ಮಾಡೋ ಒಂದು ಸ್ಟೈಲ್ ಆಗ್ಬೋದು, ಎಲ್ಲರಿಗೂ ಕೂಡ ಸ್ಟಾರ್ಟಿಂಗ್ ಇಂದಾನೇ ಒಂದು ಈ ಸರಿ ಪಕ್ಕ ತಂಡ ಗೆಲ್ತಾರೆ, ಬ್ಯಾಟಿಂಗ್ ಲೈನ್ ಅಪ್ ಹಂಗಿದೆ ಹಿಂಗಿದೆ ಅಂತ ಎಲ್ಲರೂ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಬಟ್ ಅವರು ಯಾವುದಕ್ಕೂ ಒಂದ್ಕೊಂದು ಸಂಬಂಧನೇ ಇರಲ್ಲ. ಸೊ ಈ ಒಂದು ತಂಡ ವರ್ಷ ಅವ್ರ ಕಡೆಯಿಂದ ಒಂದು ಬ್ಯಾಟಿಂಗ್ ಅಲ್ಲಿ ಇಂಟೆಂಟ್ ಚೆನ್ನಾಗೇ ಇರುತ್ತೆ, ಬಟ್ ಅದು ಯಾವಾಗ ನಾಕ್ಔಟ್ಸ್ ಅಥವಾ ಒಂದು ಪ್ಲೇ ಆಫ್ ಅನ್ನೋ ಒಂದು ಹಂತನ ರೀಚ್ ಮಾಡಿದಾಗ ಅವರ ಒಂದು ಇಂಟೆಂಟೇ ಕಾಣಿಸಲ್ಲ. ಪ್ರತಿಯೊಂದು ವರ್ಷ ತಗೊಂಡ್ರು ಕೂಡ ಇದೇ ಕಥೆ ಅವರದ್ದು. ಸೊ ಅಟ್ಲೀಸ್ಟ್ ಬರೋ ವರ್ಷ ಆದ್ರೂ ಒಂದು ಒಳ್ಳೆ ಟೀಮ್ ಅನ್ನ ಅಥವಾ ಮಿಡಲ್ ಆರ್ಡರ್ ಇನ್ನೂ ಒಂದು ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ, ಟ್ರೋಫಿ ಗೆಲ್ತಾರ ಬಿಡ್ತಾರ ಸೆಕೆಂಡ್ರಿ, ಅದು ಅಟ್ಲೀಸ್ಟ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಟ್ರೋಫಿ ಕೂಡ ತಾನಾಗೆ ಬರುತ್ತೆ. ಆಲ್ರೆಡಿ ಒಂದ್ಸರಿ ಟ್ರೋಫಿನ ಗೆದ್ದಿದ್ದಾರೆ 2016 ಅಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಒಂದು ಸೋಲಿನ ಮೂಲಕ ವರ್ಸಸ್ ರಾಜಸ್ಥಾನ್, ಸೊ ಅವರ ಒಂದು ಅಭಿಯಾನ ಇಲ್ಲಿಗೆ ಅಂತ್ಯವನ್ನ ಕಂಡಿದೆ ಅಂತ ಹೇಳ್ಬೋದು. ಸೊ ಅವರು ಈ ಸೀಸನ್ ಅಲ್ಲಿ RCB ತಂಡದ ವಿರುದ್ಧ
ಓಪನಿಂಗ್ ಮ್ಯಾಚಲ್ಲಿ ಅವರೇ ಆಡ್ತಾರೆ. ಫಸ್ಟ್ ಮ್ಯಾಚಲ್ಲಿ ಕೂಡ ಸೋಲ್ತಾರೆ RCB ತಂಡದ ವಿರುದ್ಧ. ಸೊ ಲಾಸ್ಟ್ ಮ್ಯಾಚಲ್ಲಿ ಕೂಡ ಸೋತು ಮನೆಗೆ ಹಿಂದಿರುಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಮ್ಯಾಚಲ್ಲಿ ಗುಜರಾತ್ ವರ್ಸಸ್ ರಾಜಸ್ಥಾನ್ ತಂಡಗಳು ಇರುತ್ತೆ. ಫಸ್ಟ್ ಆಫ್ ಆಲ್ ಆಗ್ತಿದ್ದಾವೆ. ಸೊ ಇದೇ ಅಪ್ಕಮಿಂಗ್ ಫ್ರೈಡೆ ಇರುತ್ತೆ. 7:30ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಸೆಕೆಂಡ್ ಕ್ವಾಲಿಫೈಯರ್ ಅಲ್ಲಿ ಗೆದ್ದಂತಹ ತಂಡ RCB ತಂಡನ ಫೇಸ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಯಾವ ಒಂದು ಟೀಮ್ RCB ತಂಡವನ್ನ ಫೇಸ್ ಮಾಡ್ತಾರೆ ಅಂತ. ಸೊ ಇದಿಷ್ಟನ್ನ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ದಿನಕ್ಕೊಂದು ಕಂಟೆಂಟ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.